ಉತ್ತರ ಕರ್ನಾಟಕದಲ್ಲಿ ಕೈಕೊಟ್ಟ ಮುಂಗಾರು ಮಳೆ ರೈತ ಕಂಗಾಲು. ಹೆಸರು ಉದ್ದು ಸಂಪೂರ್ಣ ನಾಶ ಮಾಡಿ ಹಿಂಗಾರು ಬಿತ್ತನೆಗೆ ರೈತ ಸಿದ್ಧತೆ ಮಾಡ್ಕೋತಾ ಇದ್ದಾನೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಮುಂಗಾರು ಮಳೆ ಸರಿಯಾಗಿ ಆಗಿಲ್ಲ. ಕೆಲವೆಡೆ ರಾಜ್ಯದ ಕೆಲವೆಡೆ ಮಳೆ ಆಗಿದೆ, ಕೆಲವೆಡೆ ಮಳೆ ಅಂತೂ ಆಗೇ ಇದೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಮುಂಗಾರು ಮಳೆ ಕೈ ಕೊಟ್ಟಿದೆ. ಸಹಜ ರೈತ ಕಂಗಾಲಾಗಿ ಹೋಗಿದ್ದಾನೆ. ಬೆಳೆದಂಥ ಹೆಸರು ಉದ್ದು ಎಲ್ಲ ನಾಶ ಮಾಡಿ ಹಿಂಗಾರು ಬಿತ್ತನೆಗೆ ಸಿದ್ಧತೆ ಮಾಡ್ಕೋತಾ ಇದ್ದಾನೆ. ಸಾಲ ಮಾಡಿ ಬಿತ್ತನೆ ಮಾಡಿದ್ದ ರೈತನಿಗೆ ಗಾಯದ ಮೇಲೆ ಬರೆಯಿಳದಂತಾಗಿರುವಂಥದ್ದು. ಹಿಂಗಾರು ಬಿತ್ತನೆಯಲ್ಲಾದರೂ ಬೆಳೆ ಕೈ ಹಿಡಿಯುತ್ತಾ ಅನ್ನುವಂಥ ಒಂದು ಆಶಾಭಾವನೆ ಆತನದ್ದು. ಭೀಕರ ಬರ ಹಿನ್ನೆಲೆಯಲ್ಲಿ ಬರಗಾಲ ಘೋಷಣೆಗೆ ಸರ್ಕಾರವನ್ನು ಒತ್ತಾಯಿಸಲಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಮಳೆಯಾಗಿಲ್ಲ, ರೈತ ಕಂಗಾಲಾಗಿದ್ದಾನೆ. ಈ ಹಿಂದೆನೇ ಕೇಂದ್ರ ಸರ್ಕಾರನೇ ಹೇಳಿತ್ತು, ಈ ಬಾರಿ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುವುದಿಲ್ಲ ಅಂತ. ಹಾಗಾಗಿ ದೀರ್ಘಾವಧಿ ಬೆಳೆ ಬೆಳೆಯೋದಕ್ಕೆ ಹೋಗಬೇಡಿ, ಅಲ್ಪಾವಧಿ ಬೆಳೆ ಬೆಳೆಯಿರಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಇದರ ನಡುವೆಯೂ ಕೂಡ ಕೆಲವರು ಬೆಳೆ ಬೆಳೆದು ಕೈ ಸುಟ್ಕೊಂಡಂಥ ಪ್ರಸಂಗಗಳು ನಡೆದಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಸರ, ಈ ರೈತರ ಬೆಳೆದಂಥ ಬೆಳೆ ಇವತ್ತು ಹೆಸರಾಗಲಿ ಉದ್ದಾಗಲಿ ಸರ ಮಳೆ ಇಲ್ದಕ್ಕೆ ಭಾಳ ಹಾನಿ ಆಗೈತಿ. ಇಂಥ ಪರಿಸ್ಥಿತಿಯಾಗ ರೈತರ ಮುಂದಿನ ಬೆಳೆಗಾರ ನಾವು ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಒಂದು ಕೂರ್ಗೊಲ ಇವರು ಮಾತೇಶ್ ಕೆಂಚಣ್ಣವ್ರು ಅಂತೇಳಿ ಇವ್ರು ಹರಿಗಿದ್ರೆ ಏನು ಮಾಡೋಕೆ ಸರ. ಇದು ನೋಡ್ರಿ, ಈಗ ಇಟ್ಟಿಟ್ಟು ಕಾಯಿ ಅದಾವ ಸರ, ಎಲ್ಲ ಇದು ಆಗ್ಬಿಟ್ಟಾವು, ಹುಳನ ತಿಂದು ಹೊಂಟಾವು. ಅದಕ್ಕೆ ನಾವು ಹರಿಗೇವಿ.